ಅಲ್ಲಿ ಪಾಪ ನಮ್ ನಂಬರ್ಗಳು ತಗೊಂಡೋಗಿತಾರೆ ನಂಬಿಕೆಯಿಂದ ವಾವ್ ನಾವು ತುರುವೇಕೆರೆ ಎಲ್ಲ ಕಳ್ಸ್ಕೊಡ್ತೀನಿ. ಈಗ ನನಗೊಂದ್ 1000 ಬೇಕು ಬಾಳೆದೆಲೆ. ಹ್ಞೂ ಸರ್. ಸರ್ ಯಾವ ರೇಟಿಗೆ ಹಾಕೊಡ್ತೀರಾ? ಸರ್ ನಾವು 3.5-4 ರೂಪಾಯಿ ಮಾರ್ತೀವಿ, ನಿಮ್ಗೆ ಹೋಲ್ಸೇಲ್ 3 ರೂಪಾಯಿ ಹಾಕೊಡ್ತೀನಿ ಸರ್. ಈ ಒಂದು ವೃತ್ತಿ ನಿಮಗೆ ಒಂದು ಖುಷಿ ಕೊಟ್ಟಿದ್ಯಾ? ಹ್ಞೂ ಸರ್, ಜೀವನಕ್ಕೆ ಅಂತ ಒಂದು ದಾರಿ ಬೇಕಲ್ವೇ ಸರ್, ಹೌದು. ಮಾಡ್ತಾ ಇದೀವಿ ಸರ್. ನಮಸ್ಕಾರ ಸ್ನೇಹಿತರೆ, ನಾನು ಪೊಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನನಗೆ ಬಾಳೆದೆಲೆ ಬೇಕಾಗಿತ್ತು. ಬಾಳೆದೆಲೆ ಎಲ್ಲಿ ಸಿಗುತ್ತೆ ಅಂತ ನಾನು ಹುಡುಕೊಂಡು ಈಗ ಭದ್ರಮ್ಮ ಚೌಟ್ರಿ ಕಡೆ, ಅಂದ್ರೆ ಈ ಕಡೆ ಎಲ್ಲಾರ ಸಿಗುತ್ತೇನೋ, MG ರೋಡ್ ಕಡೆ ಎಲ್ಲಾರು ಸಿಗುತ್ತೇನೋ ಅನ್ಕೊಂಡು ತುಮಕೂರಿನ ಭದ್ರಮ್ಮ ಚೌಟ್ರಿ ಕಡೆ ಬರ್ತಾ ಇದ್ದೀನಿ. ನೋಡೋಣ ಇಲ್ಲಿ ಏನಾದ್ರು ಸಿಗುತ್ತೇನೋ. ಯಾವಾಗೋ ಒಂದ್ಸರಿ ನೋಡಿದ ಒಂದು ನೆನಪು. ನೋಡೋಣ ಬನ್ನಿ. ಇಲ್ಲೇ ಬಾಳೆದೆಲೆ ಮಾರ್ತವ್ರೆ, ಮತ್ತೆ ಯಾಕೆ ಬೇರೆ ಕಡೆ ಹೋಗೋದು ಅಲ್ವಾ? ಇಲ್ಲೇ ಹತ್ರನೇ ಸಿಗ್ತಾ ಇದೆ. ಬನ್ನಿ, ಈ ಬಾಳೆದೆಲೆ ಯಾರು ಮಾರ್ತಾರೆ, ಹಾಗೆ ಈ ಬಾಳೆದೆಲೆ ಹೆಂಗೆ ಒಂದು ಹೋಲ್ಸೇಲಾಗಿ ಕೊಡ್ತಾರ ಇಲ್ವಾ, ಎಲ್ಲ ಅವ್ರನ್ನ ಕೇಳ್ಬಿಟ್ಟು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರು ನನ್ನ ಪೊಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಮತ್ತೆ ಹೈಪ್ ಮಾಡೋದು ಮರಿಬೇಡಿ. ಹಾಗೆ ನಾನು ವೀಡಿಯೋಸ್ ಹೇಗೆ ಬರುತ್ತೆ ಅಂತ ಕಾಮೆಂಟ್ ಮಾಡಿ. ಬನ್ನಿ ಹೋಗೋಣ, ಕೇಳೋಣ. ಎಲ್ಲ ರೆಡಿ ಮಾಡ್ಕೊಂತವ್ರೆ ಅಣ್ಣವರು. ಅಣ್ಣ ನಮಸ್ಕಾರ. ಅಣ್ಣ ನನಗೆ ಬಾಳೆದೆಲೆ ಬೇಕಿತ್ತು. ಹಂಗೆ ನೋಡ್ಕೊಂಬಂದೆ. ನಾನು ಆ್ಯಕ್ಚುಲಿ ಮಂಡಿಪೇಟೆ ಚಿಕ್ಕಪೇಟೆ ಕಡೆ ಹೋಗ್ತಿದ್ದೆ. ನೋಡೋಣ ಇಲ್ಲೇ ಕಾಣಿಸಲ್ವಾ, ಅದಕ್ಕೆ ಬಂದೆ. ಅಣ್ಣ ತಗೋಣ, ಮಾತಾಡೋಣ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ನಮಸ್ತೆ, ನಾನ್ ಚಿಕ್ಕಣ್ಣ ಅಂತ. ಅಣ್ಣ ಯಾವ ಊರು ಸರ್? ಇದೇ ತುಮಕೂರು ಸರ್. ತುಮಕೂರಾ? ಅಣ್ಣ ಈ ಕಡೆ ಬಾರೋಣ, ಇಲ್ಲಿ ಬಾರೋಣ. ಬಾಳೆದೆಲೆ ಅಂಗಡಿನ ಕಾಣ್ಬಿಡ್ಲಿ. ಚಿಕ್ಕಣ್ಣ ನೋಡಿ, ನಮ್ಮ ಚಿಕ್ಕಣ್ಣ ಬಾಳೆ ಎಲೆ ಅಂಗಡಿ. ಫೋನ್ ನಂಬರ್ ಕೂಡ ಇದೆ. ನಾನು ನಿಮ್ಗೆ ಡಿಸ್ಪ್ಲೇ ಮೇಲೆ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ದಯವಿಟ್ಟು ಇದು ಯಾವ್ದು ಪ್ರಮೋಷನ್ ವಿಡಿಯೋ ಅಲ್ಲ, ನನಗೆ ಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ ಅಷ್ಟೇ. ಸರ್, ಈಗ ನೀವು ಬಾಳೆದೆಲೆ ಹೆಂಗೊಂದು ಕೊಡ್ತೀಯ ಸರ್? ಸರ್ ನಮ್ ಮದ್ವೆಗೆಲ್ಲ ಕಡಿಮೆ ಮಾಡ್ಕೊಡ್ತೀವಿ ಹೋಲ್ಸೇಲ್ಗೆ. ಚೌಟ್ರಿ ಡೆಲಿವರಿ ಕೊಡ್ತೀವಿ. 1000ಕ್ಕೆ 3000 ತಗಂತೀವಿ. ನಮ್ಮ ಹತ್ರ 4000, 5000, 10,000 ಹಿಂಗ್ ತಗಂತಿರ್ತಾರೆ ಮದ್ವೆರು. ಒಂದೊಂದ್ ಟೈಮ್ 2-3 ಚೌಟ್ರಿ ಬೀಳ್ತವೆ. ಮದ್ವೆಗಳಿಗೆಲ್ಲ ಡೆಲಿವರಿ ಕೊಡ್ತೀನಿ. ನಾವ್ ಇದೇ ನಂಬ್ಕೊಂಡ್ ಜೀವನ ಮಾಡ್ತಾ ಇರೋದು. ಇದ್ರಲ್ಲೇನೆ ಜೀವನ ಕಳೀತಾ ಇದೀವಿ ಸರ್. ಸರ್ ಎಷ್ಟು ವರ್ಷದಿಂದ ನೀವು ಈ ಒಂದು ಬಾಳೆದೆಲೆ ವ್ಯಾಪಾರ ವೃತ್ತಿ ಮಾಡ್ತಾ ಇದೀರಾ? ಸರ್ ನಾವು ಒಂದು 20 ವರ್ಷದಿಂದ ಇಲ್ಲೇ ಭದ್ರಮ್ಮ ಸರ್ಕಲ್ ಇದೀವಿ ಸರ್. ಸರ್. ಸರ್ ಫೇಮಸ್ ಆಗ್ಬಿಟ್ಟಿದೆ ಭದ್ರಮ್ಮ ಸರ್ಕಲ್ ಚಿಕ್ಕಣ್ಣ ಬಾಳೆ ಎಲೆ ಸಿಗುತ್ತೆ ಅಂದ್ರೆ ಯಾರು ಬೇಕಾದ್ರೂ ಹುಡ್ಕೊಂಡ್ ಬರ್ತಾರೆ. ಸರ್, ಈಗ ಈ ಒಂದು ವೃತ್ತಿ ನಿಮಗೆ ಒಂದು ಖುಷಿ ಕೊಟ್ಟಿದ್ಯಾ? ಹ್ಞೂ ಸರ್, ಜೀವನಕ್ಕೆ ಅಂತ ಒಂದು ದಾರಿ ಬೇಕಲ್ವೇ ಸರ್, ಮಾಡ್ತಾ ಇದೀವಿ ಸರ್. ಸರ್, ಈಗ ಇದೇ ವೃತ್ತಿ ನಂಬ್ಕೊಂಡು ನೀವು ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡ್ಸೋದಾಗ್ಲಿ, ಸ್ಕೂಲ್ ಫೀಸ್ ಕಟ್ಟೋದಾಗ್ಲಿ ಎಲ್ಲ ಇದೇ ವೃತ್ತಿಯಲ್ಲೇ, ಬೇರೆ ಯಾವ್ದು ಇಲ್ಲ. ಸರ್, ಈಗ ನನಗೊಂದ್ 1000 ಬೇಕು ಬಾಳೆದೆಲೆ. ಸರ್ ಹೆಂಗೆ ನೀವು ಯಾವ ರೇಟಿಗೆ ಹಾಕೊಡ್ತೀರಾ? ಸರ್ ನಾವು 3.5-4 ರೂಪಾಯಿ ಮಾರ್ತೀವಿ, ನಿಮ್ಗೆ ಹೋಲ್ಸೇಲ್ 3 ರೂಪಾಯಿ ಹಾಕೊಡ್ತೀನಿ ಸರ್. ಹೋಲ್ಸೇಲ್ ಅಲ್ಲಿ 3 ರೂಪಾಯಿ ಹಾಕೊಡ್ತಾರಂತೆ. ಸರ್, ಈಗ ನೀವು ಬಾಳೆದೆಲೆ ಕ್ವಾಲಿಟಿ ಹೆಂಗಿರುತ್ತೆ? ಸರ್ ಸೂಪರ್ ಆಗಿರುತ್ತೆ, ಕ್ವಾಲಿಟಿ ಮೇಲೆ ಏನ್ ತೊಂದರೆ ಇರಲ್ಲ. ಏನಾದ್ರು ಕಂಪ್ಲೇಂಟ್ ಬಂದಿದ್ಯಾ ಇದುವರೆಗೂ? ಇಲ್ಲ ಸರ್, ಒಳ್ಳೆ ಹೆಸರು ತಗೊಂಡಿದ್ದೀನಿ. ಹೌದಾ? ನೋಡಿ, ಚಿಕ್ಕಣ್ಣ ಅವರು, ನಮ್ಮ ಹೀರೋ ಚಿಕ್ಕಣ್ಣ ನೋಡಿರ್ತೀರಿ, ಉಪಾಧ್ಯಕ್ಷ. ನೋಡೋದಕ್ಕೆ ಹಂಗೆ ಕಾಣಿಸ್ತವ್ರೆ. ನಮ್ಮ ಚಿಕ್ಕಣ್ಣ ಅವರು ಒಳ್ಳೆ ಪ್ರಾಂಪ್ಟ್ ಆಗಿದ್ದಾರೆ. ಯಾವುದು ಸುಳ್ಳು ಡಗಲ್ಬಾಜಿ ಏನು ಮಾಡಲ್ಲ. ಅವ್ರು ಹೇಳ್ತಾ ಇರೋದೇನಂದ್ರೆ, ಸರ್ ನಮ್ಮ ಹತ್ರ ಬಾಳೆದೆಲೆ ತಗೊಂಡೋಗಿ ನೋಡಿ, ನೀವು ಬಾಳೆದೆಲೆ ತಗೊಂಡೋಗಿ ಇನ್ನೊಬ್ರು ಹೇಳ್ತಾರೆ ಚೆನ್ನಾಗಿದೆ ಅಂತರಕ್ಕೆ ನಾವು ಅದ್ರಲ್ಲೇ ಒಂದು ಜೀವನ ಮಾಡ್ತಾ ಇದೀವಿ ಸರ್. ನೋಡಿ, ಮೌತ್ ಟು ಮೌತ್ ಅಂದ್ರೆ ಒಂದು ಬಾಯಿಂದ ಇನ್ನೊಂದು ಬಾಯಿಗೆ ಯಾವತ್ತು ಒಂದು ಪ್ರಚಾರ ಆಗುತ್ತೋ ಅವಾಗೆ ಒಂದು ಸಕ್ಸಸ್ ಸಿಗೋದು. ಅದೇ ರೀತಿ ಇವ್ರಿಗೂ ಕೂಡ ಯಾರು ಇಲ್ಲಿಂದ ತಗೊಂಡೋಗಿರ್ತಾರೋ ಬಾಳೆದೆಲೆನ, ತಗೊಂಡೋದವರು ಹೇಳಿರೋದು ಏನಪ್ಪಾ ಅಂದ್ರೆ, ಹೋಗ್ರಪ್ಪ ಅಲ್ಲಿ ಭದ್ರಮ್ಮ ಚೌಟ್ರದ ಚಿಕ್ಕಣ್ಣ ಬಾಳೆದೆಲೆ ಅಂಗಡಿ ಇದೆ, ಅವರು ತುಂಬಾ ಚೆನ್ನಾಗಿ ಕೊಡ್ತಾರೆ, ಅವ್ರ ಹತ್ರ ನೀವು ತಗೊಂಡ್ರೆ ಯಾವ್ದೇ ಕಂಪ್ಲೇಂಟ್ ಇರಲ್ಲ ಬಾಳೆದೆಲೆಗಳು ಅಂತ. ಕೆಲವು ಕಡೆ ಏನ್ ಮಾಡ್ತಾರೆ, ಸೆಂಟ್ರಲ್ ತುರ್ಕಿ ಇದೆಲ್ಲ ಮಾಡ್ತಾ ಇರ್ತಾರೆ.
ಅಂತದ್ ಆಗಲ್ಲ. ನೀವೇನಾದ್ರು ಆ ತರ ನಿಮ್ಮಲ್ಲಿ ಏನಾದ್ರು ಕಂಪ್ಲೇಂಟ್ ಬಂದಿದ್ಯಾ? 20 ವರ್ಷದಿಂದ ಯಾವ ಕಂಪ್ಲೇಂಟ್ ಇಲ್ಲ. ಕಂಪ್ಲೇಂಟ್ ಇಲ್ಲ. ನೋಡಿ 20 ವರ್ಷದಿಂದ ಇದೇ ವೃತ್ತಿ. ಚೆನ್ನಾಗಿಲ್ಲ, ನಮ್ಗೆ ಇನ್ನೊಂದಿಲ್ಲ, ಚೆನ್ನಾಗಿತ್ತು ಅಂತ ಬಂದು ಅಡ್ವಾನ್ಸ್ ಆಗಿ ಹೇಳೋಗ್ತಾರೆ. ಅಡ್ವಾನ್ಸ್ ಆಗಿ ಹೇಳೋಗ್ತಾರೆ ಚೆನ್ನಾಗಿತ್ತು ಅಂತ. ನಮ್ ಫ್ರೆಂಡ್ಸ್ ಇದೆ ಹೇಳ್ತೀವಿ, ಅದಿದೆ ಹೇಳ್ತೀವಿ, ಇಲ್ಲಿಂದ ಪಾವಗಡ ಎಲ್ಲ ಕಳಿಸ್ತೀವಿ. ಪಾವಗಡಕ್ಕೆಲ್ಲ ಹೋಗುತ್ತೆ. ಇಲ್ಲಿಂದ ಪಾವಗಡ ಮಧುಗಿರಿ, ಪಾವಗಡ, ಕೊರಟಗೆರೆ ಎಲ್ಲ ಕಳಿಸ್ತೀವಿ. ಸುಮ್ನೆ ಬಸ್ ಅಲ್ಲಿ ಪಾಪ ನಮ್ ನಂಬರ್ಗಳು ತಗೊಂಡೋಗಿತಾರೆ ನಂಬಿಕೆಯಿಂದ. ನಾವು ತುರುವೇಕೆರೆ ಎಲ್ಲ ಕಳಿಸ್ಕೊಡ್ತೀನಿ. ಹೌದಾ? ಸೂಪರ್. ಒಂದ್ ನಂಬಿಕೆ ವಿಶ್ವಾಸ ಅಷ್ಟೇ. ನೋಡ್ರಿ, ನಿಮ್ಗೇನಾದ್ರು ಬಾಳೆದೆಲೆ ಬೇಕಂದ್ರೆ ನಮ್ಮ ಚಿಕ್ಕಣ್ಣವ್ರ ನಂಬರ್ ಆಗಿರ್ತೀನಿ ಡಿಸ್ಪ್ಲೇ ಮೇಲೆ. ಅವ್ರಿಗೆ ಒಂದು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವ್ರಿಗೆ ಒಂದು ಕಾಲ್ ಮಾಡಿ, ನಮಗೆ ಇಷ್ಟು ಬಾಳೆದೆಲೆ ಬೇಕು ಚಿಕ್ಕಣ್ಣ, ನೀನ್ ನಮಗೆ ಕಳ್ಸಿಬಿಡು ಅಂದ್ರೆ ಇವರೇ ಬಸ್ಸಲ್ಲಿ ಕಳಿಸ್ತಾರಂತೆ. ನೋಡಿ, ಇಂತ ಒಂದು ವ್ಯವಸ್ಥೆ ಯಾರು ಮಾಡ್ತಾರೆ ಹೇಳಿ? ಇವರು ನಮ್ಮ ಚಿಕ್ಕಣ್ಣವರು ಈ ಒಂದು ಸರ್ವಿಸ್ ಮಾಡ್ತಾ ಇದಾರೆ. ಯಾಕಂದ್ರೆ ಅವರಿಗೆ ಕಸ್ಟಮರ್ ಇಂಪಾರ್ಟೆಂಟ್. ಕಸ್ಟಮರ್ ಇಂಪಾರ್ಟೆಂಟ್, ನಮ್ ಜೀವನ ಇಂಪಾರ್ಟೆಂಟ್. ಜೀವನ ಇಂಪಾರ್ಟೆಂಟ್, ಕಸ್ಟಮರ್ ಇಂಪಾರ್ಟೆಂಟ್. ನಾವ್ ನಂಬಿಕೆಯಿಂದ ಮಾಡಿದ್ರೆ ನಮ್ ಜೀವನನೇ ಇಂಪಾರ್ಟೆಂಟ್. ಹೌದೌದೌದು. ಯಾಕಂದ್ರೆ ಇಲ್ಲಿಂದ ತಗೊಂಡೋಗಿ ಕೊಡೋದು ಎಷ್ಟೊತ್ತಾಗುತ್ತೆ? ಒಂದ್ 5 ನಿಮಿಷ ಆಗ್ಬೋದಾ? ಆದ್ರೆ ನಮಗೆ ಕಸ್ಟಮರ್ ಸಿಗ್ತಾರಲ್ವಾ ಅಲ್ವಾ? ಇದು ಅವರ ಒಂದು ಉದ್ದೇಶ. ನಾವೇನ್ ಗೊತ್ತಾ ಸರ್, ಈಗ ಪಾರ್ಟಿಗೆ ನಂಬಿಕೆ ಬರ್ಬೇಕು, ಹೊಸ ಗಿರಾಕಿ ಇರ್ತಾರೆ ಅವರು. ಈಗ ನಾನೇ ಅನ್ಕೊಳ್ಳಿ, ನಾನೇ ಹೊಸ ಗಿರಾಕಿ. ಅವ್ರಿಗೆ ನಂಬಿಕೆ ಬರ್ಬೇಕು ಅಂತ ನಾವು ಅಡ್ವಾನ್ಸ್ ಜಾಸ್ತಿ ತಗೊಳಲ್ಲ. 500,000 ಅಷ್ಟೇ ತಗೊಳೋದು, ಮಿಕ್ಕಿದೆಲ್ಲ ಚೌಟ್ರಿಲೇ ತಗೊಳೋದು ನಾನು. ನೋಡಿ, ಅಡ್ವಾನ್ಸ್ ಮಾತ್ರ 500 ರೂಪಾಯಿ ಇಲ್ಲ 1000 ತಗೊಂತಾರಂತೆ. ಇನ್ನಿದ್ದದ್ದು ಏನಿದೆ ಬಾಳೆದೆಲೆದು ಅಷ್ಟು ಚೌಟ್ರಿ ಹತ್ರನೇ ಬಂದು ಯಾವಾಗ ಡೆಲಿವರಿ ಮಾಡ್ತಾರೋ ಆಮೇಲೆ ಅಮೌಂಟ್ ಇಸ್ಕೊಂತಾರಂತೆ. ಇಂತ ನಂಬಿಕೆ ಯಾರು ಉಳಿಸ್ಕೊಂತಾರ್ರಿ? ನೋಡಿ, ನಮ್ಮ ಚಿಕ್ಕಣ್ಣವ್ರ ನಂಬಿಕೆ ಉಳಿಸ್ಕೊಂಡವ್ರೆ. ಅವ್ರಿಗೂ ನಾವು 5-10 ಸಾವಿರ ಬಿಲ್ ಆಗುತ್ತೆ, ಕೇಳಕ್ ಆಗಲ್ಲ. ಹೌದು, ಅದಕ್ಕೆ 1,000 ಕೊಡಿ, ಮಿಕ್ಕಿದೆಲ್ಲ ಕೊಟ್ಬಿಡಿ ಅಂತ ಹೇಳ್ತೀವಿ. ಕೊಟ್ಬಿಡಿ ಅಂತ ಹೇಳ್ತಾರೆ. ನೋಡಿ, ನಿಮಗೂ ಕೂಡ ಏನಾದ್ರು ಎಮರ್ಜೆನ್ಸಿ ಬಾಳೆದೆಲೆ ಬೇಕಂದ್ರೆ ಈ ಡಿಸ್ಪ್ಲೇ ಮೇಲೆ ನಮ್ಮ ಚಿಕ್ಕಣ್ಣವ್ರ ನಂಬರ್ ಹಾಕಿರ್ತೀನಲ್ಲ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಇವರಲ್ಲ, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ಕಡೆ ನಿಮಗೆ ಎಮರ್ಜೆನ್ಸಿ ಬಾಳೆದೆಲೆ ಬೇಕಂದ್ರೆ, ಏನಾದ್ರೂ ನಿಮಗೆ 1 ಡೇ ಬಿಫೋರೆ ನಿಮಗೆ ಬಾಳೆದೆಲೆ ಬೇಕಂದ್ರೆ ನಮ್ಮ ಚಿಕ್ಕಣ್ಣವರಿಗೆ ಫೋನ್ ಮಾಡಿ, ಅವ್ರು ನಿಮಗೆ ಬಸ್ಸಲ್ಲಿ ಇಂಥ ಬಸ್ಸಲ್ಲಿ ಕಳ್ಸಿರ್ತೀನಿ, ಇಂಥ ಬಸ್ಸಲ್ಲಿ ಕಳ್ಸಿದ್ಮೇಲೆ ಇಸ್ಕೊಳ್ಳಿ ಅಂತ ಹೇಳ್ತಾರೆ. ಹೌದಾ? ಬಸ್ ಎಲ್ಲ ಫೋಟೋ ಹೊಡೆದು ಹಾಕಿರ್ತೀವಿ, ಕಳ್ಸ್ಕೊಡ್ತಾರೆ. ಇಂಥ ಒಂದು ನೀವು ಇಂಥವ್ರಿಗೆ ನೀವು ಸಹಾಯ ಮಾಡಿದ್ರೆ ಇವರ ಒಂದು ಜೀವನಕ್ಕೆ ಒಂದು ದಾರಿ ಆಗುತ್ತೆ. ಇವರ ಒಂದು ಕುಟುಂಬ ನಡೆಯೋದಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ ಅಂತಲೂ ಹೇಳ್ಬೋದು. ದಯವಿಟ್ಟು ಈ ವಿಡಿಯೋ ನೋಡಿದವರು ನಿಮಗೆ ಬಾಳೆದೆಲೆ ಬೇಕಾದ್ರೆ ನಮ್ಮ ಚಿಕ್ಕಣ್ಣ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಚಿಕ್ಕಣ್ಣ ಅವರೇ, ನಿಮಗೆ ಒಳ್ಳೇದಾಗ್ಲಿ. ನಮ್ಮ ಗುರುರಾಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರ್ಲಿ. ಇದೇ ರೀತಿ ಇನ್ನೂ ಒಂದು ದೊಡ್ಡ ದೊಡ್ಡ ಅಂಗಡಿಗಳು ಮಾಡಂಗಾಗಿ ಬಾಳೆದೆಲೆ ಅಂಗಡಿ ನಮ್ಮ ತುಮಕೂರಲ್ಲಿ ಅಂತ ನಾನು ನಮ್ಮ ರಾಯರಲ್ಲಿ ಬೇಡ್ಕೊಳ್ತಾ. ಸರ್, ಎಲೆ ಹೇಗಿರುತ್ತೆ ಅಣ್ಣರ ಹತ್ರ? ಚೆನ್ನಾಗಿದೆಯಾ? ಯಾವಾಗಲೂ ಇಲ್ಲೇ ಬರೋದಾ? ಥ್ಯಾಂಕ್ ಯು ಸರ್. ಈ ವಿಡಿಯೋನ ಎಂಡ್ ಮಾಡ್ತೀನಿ. ಧನ್ಯವಾದಗಳು ಚಿಕ್ಕಣ್ಣ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.